ನಿಮ್ಮ ಕಡೆಯಿಂದ ಬರ್ತಾ ಇಲ್ಲ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರೇ, ಮುಖ್ಯ ಅತಿಥಿಗಳೇ ಹಾಗೂ BCA ವಿಭಾಗದ ಮುಖ್ಯಸ್ಥರ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು, ಈ ದಿನ ತಾವೆಲ್ಲ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಸೇರಿದ್ದೀರಾ ಅಂತಕ್ಕಂತಹ ಒಂದು ವಿಚಾರ ತಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದಿದೆ. BCA ಪ್ರಥಮ ಸೆಮಿಸ್ಟರ್ ವಿಭಾಗದ ನಿಮ್ಗಳಿಗೆ ಇವತ್ತು ಏನು ನಮ್ಮ ಕಾಲೇಜಿಗೆ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು, ನಮ್ಮ ಕಾಲೇಜನ್ನೇ ಆಯ್ಕೆ ಮಾಡಿಕೊಂಡು ಮತ್ತು ನಮ್ಮ ಕಾಲೇಜಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ಮತ್ತೆ ಇದೇ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡು ಬಂದಿರೋದಕ್ಕೆ ತುಂಬ ಸಂತೋಷ. ಹಾಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರೂ ಕೂಡ ಅವರು ವಿದ್ಯಾರ್ಥಿಗಳಾಗಲಿ ಅಥವಾ ಬೇರೆಯವರಾಗಿರಲಿ ಅವರ ಜೀವನದಲ್ಲಿ ಸಾಕಷ್ಟು ನೀತಿ ನಿಯಮಗಳನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಅದರಲ್ಲೂ ನೀವುಗಳು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಿಮ್ಮಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದು ನಿಯಮಗಳನ್ನು ಅಳವಡಿಸ್ಕೊಳ್ಳೇಬೇಕು. ಅದರಲ್ಲಿ ಶಿಸ್ತು ಅಂತಂದಾಗ ಬರೀ ಡ್ರೆಸ್ ಕೋಡ್ ಮಾತ್ರ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಕೇವಲ ವೇಷಭೂಷಣ ಅಷ್ಟೇ ಅಲ್ಲ ಶಿಸ್ತು. ನಮ್ಮ ನಡೆ, ನುಡಿ, ಆಚಾರ, ವಿಚಾರ, ಓದು, ಬರಹ, ಮಾತುಗಾರಿಕೆ ಇದೆಲ್ಲ ಕೂಡ ಆ ಶಿಸ್ತಿನಲ್ಲಿ ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಶಿಸ್ತಿನಿಂದ ಇರೋದನ್ನು ನಾವು ಕಲ್ತ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಮಾತಿನ ವಿಚಾರಕ್ಕೆ ಬಂದಾಗ ಮಾತು ಭಾಳ ಚೆನ್ನಾಗಿರಬೇಕು ಅಂತಂದರೆ ಇನ್ನೊಬ್ಬರನ್ನ ಆಕರ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ಅಲ್ಲ. ಬಸವಣ್ಣ ಒಂದು ಕಡೆ ಹೇಳಿದರೆ ನಮ್ಮ ಮಾತು ಹೇಗಿರಬೇಕು ಅಂತಕ್ಕಂಥದ್ದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗವೂ ಮೆಚ್ಚಿ ಶಿವಲಿಂಗ ಅಂದರೆ ಭಗವಂತ. ಆ ಭಗವಂತನೂ ಕೂಡ ಮೆಚ್ಕೊಳ್ಬೇಕು. ಏನು, ನಾವು ಆಡ್ತಾ ಇರ್ತಕ್ಕಂಥ ಮಾತು ಸರಿಯಾಗಿದೆ ಆ ಥರ ಮೆಚ್ಕೊಳ್ಬೇಕು. ಒಂದು ವೇಳೆ ನುಡಿಯೊಳಗೆ ಆಡಿ ನಡೆಯದೆ ಇದ್ದರೆ ಕೂಡಲ ಸಂಗಮ ದೇವ ಎಂತು ಒಲಿಬಲಯ್ಯ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. 12ನೇ ಶತಮಾನದಲ್ಲಿಯೇ ಮಾತು ಹೇಗಿರಬೇಕು, ನಮ್ಮ ಮಾತು ಅಂತಕ್ಕಂಥದ್ದನ್ನು ಬಸವಣ್ಣನವರು ತಿಳಿಸ್ಕೊಟ್ಟಿದ್ದಾರೆ. ಕೆಲವರು ಅಷ್ಟೇ ಪರ್ಫೆಕ್ಟಾಗಿದ್ದಾರೆ, ಆದರೆ ಇನ್ನು ಕೆಲವರು ಸ್ವಲ್ಪ ತಿದ್ಕೊಳ್ಬೇಕಾಗಿದೆ. ಆ ತಿದ್ಕೊಳ್ಬೇಕಾಗಿರ್ತಕ್ಕಂಥವ್ರು ಇನ್ನು ಮುಂದಾದ್ರೆ ತಿದ್ಕೊಳ್ತೀರಾ ಅಂತಕ್ಕಂತಹ ಒಂದು ನಂಬಿಕೆ ನನ್ನಲ್ಲಿ ಇದೆ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ತಂದೆ ತಾಯಿ ವಿಚಾರ. ತಂದೆ ತಾಯಿ ಗುರು ಇವರು 3 ಜನ ಏನಿದ್ದಾರೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತಹ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ್ದಾರೆ, ಹಾಗೆ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ರೂಪಿಸ್ತಕ್ಕಂತಹ 3 ಜನ ತ್ರಿಮೂರ್ತಿಗಳು ತಿಳಿದ್ರೆ ತಪ್ಪಾಗೋದಿಲ್ಲ. ಅದರಲ್ಲಿ ಬಹಳ ಪ್ರಮುಖವಾಗಿ ಮೊದಲು ತಂದೆ ತಾಯಿ. ಯಾಕೆಂದರೆ ಗುರು ಬರೋದಕ್ಕಿಂತ ಮುಂಚೆ ತಂದೆ ತಾಯಿ ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಬೆಳೆಸಿರ್ತಕ್ಕಂಥವ್ರು, ಆ ನಂತರ ಗುರು ಆಗಿರ್ತಾರೆ, ಗುರು ಕಡೆ ಕಳಿಸ್ಕೊಟ್ಟಿರ್ತಕ್ಕಂಥವ್ರು. ಆದರೆ ಇತ್ತೀಚಿನ ಕೆಲವು ವಿದ್ಯಾರ್ಥಿಗಳಲ್ಲಿ ತಂದೆ ತಾಯಿ ಅಂದರೆ ಸ್ವಲ್ಪ ಅಸಡ್ಡೆ ಕಾಣ್ತಾ ಇದೆ. ಕೆಲವರಲ್ಲಿ ಭಾಳ ಪ್ರೀತಿ ವಿಶ್ವಾಸನೂ ಇದೆ, ಆದರೆ ಕೆಲವರಲ್ಲಿ ಅಸಡ್ಡೆ ಕೆಲವರಲ್ಲಿ ಇದೆ. ಅದಕ್ಕೆ ಒಂದು ಕಡೆ ಜನಪದ ಕವಿ ಹೇಳ್ತಾನೆ, ತಾಯಿ ತಂದೆನ ನಾವು ಯಾಕೆ ಕಡೆಗಣಿಸಬಾರ್ದು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ. ಉಂಗುರ ಉಡುದಾರ ಮುರಿದಾರ ಮಾಡಿಸಬಹುದು, ಉಂಗುರ ಉಡದಾರ ಮುರಿದಾರ ಮಾಡಿಸಬಹುದು, ಮಡದಿ ಸತ್ತಾರ ತರಬಹುದು, ಮಡದಿ ಸತ್ತಾರ ತರಬಹುದು, ಹಡೆದಂತ ತಂದೆ ತಾಯಲ್ಲಿ ಸಿಕ್ಕಾರ, ತಂದೆ ತಾಯಲ್ಲಿ ಸಿಕ್ಕಾರ. ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಲುಗಳು ಸ್ನೇಹಿತರೆ. ವಿದ್ಯಾರ್ಥಿಗಳೇ, ಮಾರುಕಟ್ಟೆಯಲ್ಲಿ ಸಿಗುವಂಥ ವಸ್ತುಗಳಲ್ಲ ನಮ್ಮ ತಂದೆ ತಾಯಿಗಳು. ಯಾಕೆಂದರೆ ನಮ್ಗೆ ಬೇಕಾದಂಥ ವಸ್ತುವನ್ನು ಮಾರ್ಕೆಟಿಗೆ ಹೋಗಿ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಬರ್ಬೋದು, ಆದರೆ ಹಡ್ದಿರ್ತಕ್ಕಂಥ ತಂದೆ ತಾಯಿಗಳು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಸಿಗೋದಿಲ್ಲ. ಆದ್ದರಿಂದ ಆ ತಂದೆ ತಾಯಿಗಳು ಎಂದರೆ ಅವರು ಇರಬೇಕಾದ್ರೆ ನಾವು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಅವರು ಎಷ್ಟೇ ಕಷ್ಟ ನಷ್ಟ ನೋವು ನಲಿವು ಇದ್ರೂ ಕೂಡ ನಮ್ಮ ಚೆನ್ನಾಗಿ ನೋಡ್ಕೊಂಡು ಸಾಕು ಬೆಳೆಸಿಲ್ವಾ,
ನಮಗೆ ಒಂದು ಜೀವನ ಕೊಟ್ಟಿಲ್ವಾ, ಒಂದು ಬದುಕನ್ನು ಕೊಟ್ಟಿಲ್ವಾ? ಹಾಗಾಗಿ ಅವರನ್ನು ನಾವಿರೋವರೆಗೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋ ಕೆಲಸವನ್ನು ಮಾಡಬೇಕಾಗತ್ತೆ. ಮಾಡ್ತೀರಂತಕ್ಕಂಥ ನಂಬಿಕೆ ನನಗಿದೆ ವಿದ್ಯಾರ್ಥಿಗಳು. ಮತ್ತಿನ್ನು ಓದಿನ ವಿಚಾರಕ್ಕೆ ಬಂದರೆ ಆತ್ಮವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ ಕೆಲವರು. ಆತ್ಮವಿಶ್ವಾಸ ಇರಬೇಕು. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಏನಾರಾಗಲಿ ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು. ಯಾಕೆಂದರೆ ಕೆಲವು ಟೈಮಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿರ್ತದೆ, ಅಂಕ ಕಮ್ಮಿ ಬಂದಿರ್ತದೆ, ಓದಿನೂ ಕಮ್ಮಿ ಬಂದಿರ್ತದೆ, ಕೆಲವರು ಓದಲೇ ಕಮ್ಮಿ ಬಂದಿರ್ತದೆ. ಆಗ ಕೆಲವರು ಏನು ಮಾಡ್ತಾರೆ, ಅಯ್ಯೋ ನಾನು ಎಷ್ಟೋದ್ರೂ ನನಗೆ ಇಷ್ಟೇ ಮಾರ್ಕ್ಸ್ ಬರ್ತಾ ಇರೋದು, ನನಗೆ ಜಾಸ್ತಿ ಬರೋದಿಲ್ಲ ಅಂತಕ್ಕಂತಹ ಒಂದು ಕೀಳರಿವೇನೋ, ಅಥವಾ ನನಗೆ ಎಷ್ಟೇ ಪ್ರಯತ್ನ ಪಟ್ಟಂದ್ರೆ ಭಾಷೆ ಕಷ್ಟ ಆಗ್ತಿದೆ ಅಂತನೋ ಕೆಲವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಬೇಜಾರು ಮಾಡ್ಕೊಳ್ಬಾರ್ದು. ಯಾಕೆ ಅಂತಂದರೆ ಕಷ್ಟಪಟ್ಟ ಸುಖ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿವಸ ಅನ್ನುವಂತಹ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದೆ ಹೋಗಿದ್ದರೆ ಖಂಡಿತ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮತ್ತು ದಿನಚರಿ ಹಾಕ್ಕೊಳ್ಬೇಕು ಪ್ರತಿಯೊಬ್ಬರನ್ನು ಕೂಡ. ಟೈಮ್ ಟೇಬಲ್ ನಾವು ಟೈಮ್ ಟೇಬಲ್ ಹಾಕ್ಕೊತೀವಿ. ಯಾವುದಕ್ಕೆ? ಊಟಕ್ಕೆ ಹಾಕ್ಕೊತೀವಿ. ಬೆಳಿಗ್ಗೆ ಕರೆಕ್ಟಾಗಿ 8:30 9 ಗಂಟೆಯಿಂದ 10 ಗಂಟೆ ಒಳಗಡೆ ಟಿಫನ್ ಆಗಿಬಿಡ್ಬೇಕು. ಮಧ್ಯಾಹ್ನ 12:30 1 ಗಂಟೆಯಿಂದ 2 ಗಂಟೆ ಒಳಗಡೆ ಊಟ ಆಗಬೇಕು. ರಾತ್ರಿ 8ರಿಂದ 9 ಮತ್ತೆ ಊಟ ಆಗ್ಬಿಡ್ಬೇಕು. ಇದಕ್ಕೆ ನಾವು ಟೈಮ್ ಟೇಬಲ್ ಹಾಕ್ಕೊಳ್ತೀವಿ, ಆದರೆ ಬೇರೆ ಟೈಮ್ ಟೇಬಲ್ ಹಾಕ್ಕೊಳ್ತಿಲ್ಲ. ಟೈಮ್ ಟೇಬಲ್ನ ಹಾಕ್ಕೊಳ್ಬೇಕು ಓದೋಂಥ ವಿದ್ಯಾರ್ಥಿಗಳು. ಬೆಳಿಗ್ಗೆ ನೀವು ಎದ್ದಾಗಿಂದಲೇ ಅಟ್ಲೀಸ್ಟ್ ಒಂದು 4:30 5 ಗಂಟೆಗೆ ಹೇಳಬೇಕು. ಆದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು 7 ಗಂಟೆ 8 ಗಂಟೆ ಆದರೆ ಇದೊಳಗೆ ಆ ಥರ ಆಗ್ತಿದ್ದಾರೆ. ಹಾಗಾಗಿ ಆ ಟೈಮ್ ಟೇಬಲ್ ಪ್ರಕಾರ ಓದುವಂತಹ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿದ್ದರೆ ಖಂಡಿತ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಮುಂದೆ ಯಾರು ಟೈಮ್ ಟೇಬಲ್ ಹಾಕೊಂಡು ಓದಿಲ್ಲ ಅವರು ಇನ್ನು ಮುಂದಾದವೇ ಒಂದು ಟೈಮ್ ಟೇಬಲನ್ನು ವೇಳಾಪಟ್ಟಿಯನ್ನು ಸಿದ್ಧತೆ ಮಾಡಿಕೊಂಡು ಅದರ ಪ್ರಕಾರ ನೀವು ಓದಿದರೆ ಖಂಡಿತ ಈ ಯಶಸ್ಸನ್ನು ಕಂಡೇ ಕಾಣ್ತೀರ ಅಂತಕ್ಕಂಥದ್ದು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಕೆಲವರಿಗೆ ಭಾಷೆ ಕಷ್ಟ ಆಗುತ್ತೆ. ಅದು ಹಿಂದಿ ಆಗ್ಬೋದು, ಕನ್ನಡ ಆಗ್ಬೋದು, ಮತ್ತೊಂದಾಗಿರ್ಬೋದು, ಕಷ್ಟ ಆಗುತ್ತೆ. ಯಾಕೆಂದರೆ ಅವ್ರ ಮಾತೃಭಾಷೆ ಬೇರೆ ಇರ್ತದೆ, ಇಲ್ಲಿ ಬಂದು ಕನ್ನಡನ ಹಿಂದಿನ ತಗೊಂಡ್ಬಿಟ್ಟಿರ್ತಾರೆ. ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತೇನಪ್ಪ ಅಂತಂದರೆ, ಏನೋ ಬಂದು ತೊಗೊಂಡಿರ್ತೀರಾ, ಆದರೆ ಆಗ ಸಕ್ಸಸ್ ಆಗಬೇಕು ಅಂದರೆ ನೀವು ಬಹಳ ಕಷ್ಟಪಡಬೇಕು. ಯಾಕೆಂದರೆ ಹೊಸ ಭಾಷೆಯನ್ನು ಕಲಿತಕ್ಕಂಥದ್ದು ಭಾಳ ಕಷ್ಟಪಡಬೇಕು. ಸಾಕಷ್ಟು ಒಂದು ಶ್ರಮವನ್ನು ಆ ಬೇಸಿಕ್ಕಿಂದ ನೀವು ಕಲಿತಿದ್ದಾರೆ, ಖಂಡಿತ ನಿಮಗೆ ಅಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗೇ ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ತಮಗೆ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳಿಗೆ. ಹಾಗೆಯೇ ಇಷ್ಟೊತ್ತವರೆಗೂ ಕೂಡ ಒಂದೆರಡು ಮಾತನ್ನು ಮಾತನಾಡಲಿಕ್ಕೆ ನಮ್ಮ ಪ್ರಾಂಶುಪಾಲರು ನಮಗೆ ಅನುಮತಿಯನ್ನು ನೀಡಿದ್ದಕ್ಕೆ, ಹಾಗೂ ತಾವೆಲ್ಲರೂ ಕೂಡ ನನ್ನ ಈ 2 ಮಾತುಗಳನ್ನು ನಿಶ್ಶಬ್ದವಾಗಿ ಕೇಳಿಸ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.